ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಜಗಳ ಆಗಬಾರ್ದು, ಕಿರಿಕಿರಿ ಆಗಬಾರ್ದು, ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು ಅಂದರೆ ಏನು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ಯಾವ ರೀತಿಯ ಪೂಜೆಯನ್ನು ಮಾಡ್ಕೋಬೇಕು ದೇವರಿಗೆ ಅನ್ನೋದು. ತುಂಬ ಸರಳವಾದ ವಿಧಾನವನ್ನು ತಿಳಿಸಿಕೊಡ್ತೇನೆ ನಿಮಗೆ. ಬೆಳಗ್ಗೆ 4:45 ಅಂದರೆ ಎದ್ದೇಳಬೇಕು ವೀಕ್ಷಕರೇ. ಮನೆಯಲ್ಲಿ ಒಬ್ಬರು ಎದ್ದೇಳಬೇಕು. ಎಲ್ಲರೂ ಎದ್ದೇಳಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಮನೇಲಿ ಒಬ್ಬರು ಎದ್ಕೊಂಡು, ಮನೇಲಿ ಯಜಮಾನ ಆದವರು ಎದ್ಕೊಂಡು ಸ್ನಾನ ಮಾಡಿಕೊಂಡು 5 ಗಂಟೆ ಒಳಗಡೆ ಸ್ನಾನ ಮಾಡಿಕೊಂಡು 5 ಗಂಟೆ ಅಂದರೆ ದೇವ್ರ ಕೋಣೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು, ದೇವ್ರ ಕೋಣೆ ಮಾತ್ರ ಕ್ಲೀನ್ ಮಾಡಿಕೊಂಡು ದೇವರಿಗೆ ಅರ್ಶಿನ ಕುಂಕುಮ ಹೂವೆಲ್ಲ ಹಾಕಿ 5:15 5:20 ಅಂದರೆ ಕುತ್ಕೋಬೇಕು. ಕುತ್ಕೊಂಡು ನಾನು ನಿಮಗೆ ಮಂತ್ರನ ತಿಳಿಸ್ಕೊಡ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ಈ ಮಂತ್ರವನ್ನು 5:15ರಿಂದ 6 ಗಂಟೆವರೆಗೆ ಹೇಳ್ಕೋಬೇಕು ಸಣ್ಣದಾಗಿ. ಹೀಗೆ ಓಂ ಶ್ರೀ ದುರ್ಗಾಯ ನಮಃ. ಶಿವಾಸನದಲ್ಲಿ ಕೂತ್ರಂತೂ ತುಂಬ ಒಳ್ಳೆಯದು. ಈ ಶಿವಾಸನ ಅಂದರೆ ಇದು. ಶಿವಾಸನದಲ್ಲಿ ಕೂತ್ರೆ ತುಂಬ ಒಳ್ಳೆಯದು. ಶಿವಾಸನದಲ್ಲಿ ಕುಳಿತು ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಸಣ್ಣಕ್ಕೆ ಒಂದು 3/4 ಗಂಟೆ 6 ಗಂಟೆವರೆಗೆ ಒಂದು ಸ್ವಲ್ಪ ನೀರು ಕೊಡ್ಕೊಳ್ತಾ ಹೇಳಬೇಕು. 10 ನಿಮಿಷಕ್ಕೊಮ್ಮೆ ಒಂದು ಸ್ವಲ್ಪ ನೀರು ಕೊಡ್ಕೊಳ್ತಾ ಹೇಳಬೇಕು ಈ ಮಂತ್ರವನ್ನು. ಹೀಗೆ ಹೇಳೋದ್ರಿಂದ ಮನೆಯಲ್ಲೆಲ್ಲ ಪಾಸಿಟಿವ್ ಗಾಳಿ ಬರುತ್ತದೆ. ನಿಮಗೆ ಇದರಲ್ಲಿ ಒಂದು ವಿಷಯಗಳನ್ನು ಹೇಳ್ತೇನೆ. ಕೆಲವು ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಶಿಲಾಮಯ ದೇವಸ್ಥಾನದಲ್ಲ ಗರ್ಭಗುಡಿ ಒಳಗೆ ಫ್ಯಾನ್ ಹಾಕಿಡ್ತಾರೆ. ಇವತ್ತಿನ ದಿನ ಫ್ಯಾನ್ ಹಾಕಿಡ್ತಾರೆ, ಗೊತ್ತಾ, ಶಕೆ ಆಗ್ತದೆ ಅಂತ. ಅಂತಹ ದೇವಸ್ಥಾನಗಳೆಲ್ಲ ಒಂದು ಶುದ್ಧವಾದ ಮನುಷ್ಯ ಸರಿಯಾಗಿ ದೇವರಿಗೆ ಪೂಜೆ ಮಾಡೋದು, ಅಭಿಷೇಕ ಮಾಡೋದು ಮಾಡ್ತಾ ಇದ್ರೆ ಮುಂದುಗಡೆಯಿಂದನೇ ಬೇಕಾದಷ್ಟು ಗಾಳಿ ಬರುತ್ತದೆ ಗರ್ಭಗುಡಿಯೊಳಗೆ. ಅರ್ಥ ಆಯ್ತಾ? ದೇವರಿಗೆ ಅಷ್ಟು ಪವರ್ ಇದೆ. ಗಾಳಿಯನ್ನು ಕರೆಸ್ಕೊಳ್ಳುವಂಥ ಪವರು ಶಿವನಿಗೂ ಇದೆ, ದೇವಿಗೂ ಇದೆ, ಎಲ್ಲ ದೇವರು ಇದೆ. ಅರ್ಥ ಆಯ್ತಾ? ಆದರೆ ಅಲ್ಲಿ ಪೂಜಾರಿ ಕರೆಕ್ಟಾಗಿರ್ಬೇಕು. ನಾನು ಇವತ್ತಿನ ದಿನ ತುಂಬ ಕಡೆ ನೋಡ್ತೇನೆ, ಎಲ್ಲ ದೇವಸ್ಥಾನಗಳಲ್ಲೂ ಫ್ಯಾನ್ ಹಾಕಿರ್ತಾರೆ. ಹೇಳಬೇಕು ಅಂದರೆ ಹಿಂದಿನ ಆಚಾರ ವಿಚಾರ, ಹಿಂದಿನ ಒಂದು ಸಿದ್ಧಿ ಸಾಧಕರೆಲ್ಲ ಇವತ್ತಿನ ಅಂಥ ಜನ ಸಿಗ್ಬೇಕಂದ್ರೆ ಕಡಿಮೆನೇ ಅಲ್ವಾ? ಹಾಗೆ ಅಂದರೆ ದೇವರಿಗೆ ಎಲ್ಲ ಪಾಸಿಟಿವ್ನ ಮಾಡುವಂತಹ ಶಕ್ತಿ ಇದೆ. ಗಾಳಿಯನ್ನು ಕರೆಸ್ಕೊಳ್ಬೇಕು ಅಂದರೆ ಗಾಳಿನ ಕರೆಸ್ಕೊಳ್ತಾರೆ ದೇವರು, ಮಳೆಯನ್ನು ಕರೆಸ್ಕೊಳ್ತಾರೆ. ಆದರೆ ಆರಾಧನೆಯ ಒಂದು ಸರಿಯಾದ ಆರಾಧನೆ ಮಾಡುವಂತಹ ಒಂದು ಮನುಷ್ಯ ಬೇಕು. ಹಾಗೆ ಅದಕ್ಕೆ ಈಗ ನಾವು ದೇವ್ರ ಫೋಟೋ ಪೂಜೆ ಮಾಡೋದು ಅಂದರೆ ಮೂರ್ತಿ ಪೂಜೆ ಮಾಡೋದು ಅಂತ ಹೀಗೆ ನೀವು ಮಂತ್ರವನ್ನು ಹೇಳ್ಕೊತ ಹೋದ್ರೆ ಯಾಕೆ ವಿಚಾರವನ್ನು ತಗೊಂಡೆ ಅಂದರೆ, ನೀವು ಫೋಟೋಗೆ ಸ್ವಲ್ಪ ನೀರು ಹಾಕಿ ತೊಳೆದು ಅರ್ಶಿನ ಕುಂಕುಮ ಹೂವು ಮಾಡಿದ್ರೆ ಮನೆಯೆಲ್ಲ ಪಾಸಿಟಿವ್ ಆಗುತ್ತದೆ. ಹಾಗೆ ಮನೆಯಲ್ಲಿರೋ ಮನುಷ್ಯರು ಕೂಡ ಪಾಸಿಟಿವ್ ಆಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಜಗಳ ಮಾಡಬೇಕು ಅಂತ ಅನಿಸೋದಿಲ್ಲ. ನಾವು ಹೇಗೆ 3 ಸಮಯ ಊಟ ಮಾಡ್ತೇವೆ, ಒಂದು 2 ತಾಸು ಬೇಕಲ್ವಾ 3 ಟೈಮ್ ಊಟ ಮಾಡಲಿಕ್ಕೆ, ಕೂತ್ಕೊಂಡು ಆರಾಮ್ನಲ್ಲಿ ತಿನ್ನೋದಾದರೆ. ಹಾಗೆಯೇ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ ನಾವು ದೇವರ ಒಂದು ಮಂತ್ರ ಹೇಳಲಿಕ್ಕೆ ಸಮಯವನ್ನು ತೆಗೆದಿಟ್ಟರೆ ಸಾಕು. ನಮ್ಮ ಮನೆಯವರು ನೆಮ್ಮದಿಯಿಂದ ಇಡ್ಬೋದು, ಹಾಗೆ ನಾವು ನೆಮ್ಮದಿಯಾಗಿ ಇರ್ಬೋದು. ಅದರ ಜೊತೆಗೆ ಪ್ರತಿಯೊಂದು ನಾವು ಅಂದ್ಕೊಂಡಿದ್ದು ಹಣಕಾಸು ವಶೀಕರಣ, ಹಣಕಾಸು ಕೈಯಲ್ಲಿ ನಿಲ್ಲುತ್ತದೆ. ಹಾಗೆ ನಮ್ಮ ಮನಸ್ಸಿಗೆ ಹೆಚ್ಚಿನ ರೀತಿಯ ನೆಮ್ಮದಿ ಸಿಗುತ್ತದೆ. ಹಾಗೆ ಇದೇ ಮಂತ್ರ ನೀವು ಹೆಚ್ಚಿನ ರೀತಿಯಿಂದ ಹೇಳ್ಕೊಂಡು ಹೋಗ್ತೀರಾ, ಜಪ ಮಾಡ್ತೀರಾ ಅಂದರೆ ನಿಮಗೆ ಸಿದ್ಧಿಗಳು ಸಿಗುತ್ತದೆ. ಸಿದ್ಧಿ ಸಾಧನೆ ನೀವು ಮಾಡ್ಬೋದು. ಹಾಗೆ ಹೆಚ್ಚಿನ ವಿದ್ಯೆಗಳನ್ನು ಕಲಿಬೋದು. ಶ್ರೀ ದುರ್ಗಾದೇವರು ಬೇಗ ವಿದ್ಯೆಗಳನ್ನು ಕಲಿಸ್ಕೊಡ್ತಾರೆ. ಹಾಗೆ ನಮ್ಮ ಆರಾಧ್ಯ ದೈವ, ತಪಸ್ಸಿನ ದೈವ ಕೂಡ ಹೌದು ಶ್ರೀ ದುರ್ಗಾ ಮಾತಾ. ಅರ್ಥಾಯ್ತಾ? ಇಷ್ಟೇ ಮಾಡ್ಕೊಂಡು ಹೋದರೆ ಆಯಿತು. ಆಮೇಲೆ ಒಂದು 7:30 ಅಥವಾ 8 ಗಂಟೆ ಒಳಗೆ ಅಲ್ಲೇ ಹತ್ತಿರ ಇರುವಂತಹ ದೇವರ ಗುಡಿಯ ದರ್ಶನ ಮಾಡಿ ಆಶೀರ್ವಾದ ತಗೋಬೇಕು. 1 ಅಥವಾ 2 ಶಿವ, ದೇವಿ, ಹನುಮಂತ, ದ್ಯಾಮವ್ವ, ದುರ್ಗಾವ, ಪರಶುರಾಮ, ರೇಣುಕಾದೇವಿ, ಮಾರಿಕಾಂಬ, ಕಾಳಿ ಮಾತಾ, ಇನ್ನಿತರ ನಮ್ಮ ಹಿಂದೂ ಧರ್ಮದ ಯಾವ ದೇವಸ್ಥಾನಗಳಾದರೂ ಸರಿ, ಒಂದು 2ರಿಂದ 3 ದೇವಸ್ಥಾನ ಗರ್ಭಗುಡಿಯನ್ನು ಸುತ್ತಿ ಒಂದು ಸಾಷ್ಟಾಂಗ ಹೊಡೆದು ಅಥವಾ ಒಂದು ಸಿಂಪಲ್ ಆದ ನಮಸ್ಕಾರ ಹೊಡೆದು ಆಶೀರ್ವಾದ ತಗೊಂಡು ನೀವು ಹೋಗುವಂಥ ಕೆಲಸಗಳಿಗೆ ಹೋದರೆ ಅಥವಾ ನಿಮ್ಮ ದಿನಚರಿಯನ್ನು ಶುರು ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ. ನಮ್ಮ ಮನೆಯವ್ರನ್ನೂ ಚೆನ್ನಾಗಿ ಇಟ್ಕೋಬೋದು. ಹಾಗೆ ತುಂಬ ಆರೋಗ್ಯವಾಗಿ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗುತ್ತದೆ. ಯಾವುದೇ ರೋಗ ಕೂಡ ನಮಗೆ ಬರೋದಿಲ್ಲ. ಈ ನಿಯಮವನ್ನು ಕರೆಕ್ಟಾಗಿ ಪಾಲನೆ ಮಾಡಿ
ಯಾವುದೇ ರೀತಿಯ ನಮ್ಮ ಮನೆಯಲ್ಲಿ ಜಗಳ ನಿಮ್ಮ ಮನೆಯಲ್ಲಿ ಜಗಳ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ.